ಚನ್ನಪಟ್ಟಣದ ನೂತನ ಕಾಂಗ್ರೆಸ್ ಶಾಸಕರಾಗಿರುವಂಥ ಸಿ ಪಿ ಯೋಗೇಶ್ವರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ತೀನಿ, ಕೆಲವೊಂದು ರಾಜಕೀಯ ಬೆಳವಣಿಗೆಗಳ ಬಗ್ಗೆ. ಸರ್, ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದೀರಿ ಕಾಂಗ್ರೆಸ್ ಪಕ್ಷದಿಂದ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳನ್ನು ತರಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರೆ, ಜೊತೆಗೆ ಅಭಿವೃದ್ಧಿ ದೃಷ್ಟಿಯಿಂದ ಏನೆಲ್ಲ ಚಿಂತನೆಗಳಿವೆ? ಕಳೆದ 5-6 ವರ್ಷಗಳ ನನ್ನ ಬಿಡುವು ಮತ್ತು ಸಕ್ರಿಯವಾಗಿ ಸಾರ್ವಜನಿಕ ಬದುಕಿಗೆ ಈ ಚುನಾವಣೆಯ ಫಲಿತಾಂಶ ಕರೆತಂದಿದೆ. ನಾನು ಹೊಸದಾಗಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಚನ್ನಪಟ್ಟಣ ಬಗ್ಗೆ ಕುಮಾರಸ್ವಾಮಿಯವರ ಅಸಡ್ಡೆ, ಉದಾಸೀನತೆ, ಇಲ್ಲಿ ಆಡಳಿತದ ಯಂತ್ರ ಕುಸ್ತೋಗಿದೆ, ಸರಿ ಮಾಡಬೇಕಾಗಿದೆ. ಅಧಿಕಾರಿಗಳನ್ನು ಸರಿದಾರಿಗೆ ತರಬೇಕಾಗಿದೆ, ವ್ಯವಸ್ಥೆಯನ್ನು ಅವ್ಯವಸ್ಥೆ ಆಗೋದನ್ನು ಸರಿ ಮಾಡಬೇಕು. ಎಲ್ಲ ದೃಷ್ಟಿಯಿಂದ ಭಾಳ ಕೆಲಸ ಇದೆ. ಇವತ್ತು ಚನ್ನಪಟ್ಟಣ ನಗರಸಭೆಯ ಸಭೆ ಕರೆದಿದ್ದೀನಿ. ಎಲ್ಲ ನಗರಸಭಾ ಸದಸ್ಯರು ಇವತ್ತು ಕೂತು ಚರ್ಚೆ ಮಾಡ್ತೀವಿ. ಹೀಗೆ ಮುಂದಿನ ಶುಕ್ರವಾರ ಗ್ರಾಮೀಣ ಪ್ರದೇಶದ ಸಭೆ ಕರೆದಿದ್ದೀನಿ. ಈ ಒಟ್ಟಾರೆ ಚನ್ನಪಟ್ಟಣ ನಗರವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸ, ಭಾಳ ಕೆಲಸ ಇದೆ, ಅಭಿವೃದ್ಧಿ ಕೆಲಸ. ಆದರೆ ಇದೆಲ್ಲ ಹಂತ ಹಂತವಾಗಿ ನಾವೆಲ್ಲ ಮಾಡಬೇಕಾಗ್ತದೆ. ಭಾಳ ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ UGD ಸಮಸ್ಯೆ, ಕಸದ ಸಮಸ್ಯೆ, ರಸ್ತೆಗಳೆಲ್ಲ ಹಾಳಾಗಿದೆ, ಕುಡಿ ನೀರಿನ ಸಮಸ್ಯೆ, ಚನ್ನಪಟ್ಟಣದ ನಗರದಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕು, ಅದು ತಕರಾರಿದೆ. ಅದೆಲ್ಲ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಸರ್, ಈಗ ಕಳೆದ ಕೆಲವು ತಿಂಗಳುಗಳ ಹಿಂದೆ ನೀವೇ ಹೇಳಿದಿರಿ ಸರ್ಕಾರದಲ್ಲಿ ಖಜಾನೆಯಲ್ಲಿ ಹಣ ಇಲ್ಲ, ಗ್ಯಾರಂಟಿಗಳಿಗೆ ಉಪಯೋಗಿಸ್ತಾ ಇದ್ದಾರೆ ಅಂತ. ಇದು ಯಾವ ರೀತಿಯಾದಂಥ ಸವಾಲು ನಿಮಗೆ? ನೋಡ್ತೀನಿ, ನನಗಿರ್ತಕ್ಕಂಥ ಇತಿಮಿತಿನಲ್ಲಿ ಏನೆಲ್ಲ ಮೂಲಭೂತ ಇದು ರಿಸೋರ್ಸಸ್ಸನ್ನು ತರ್ಬೋದು, ಅದಕ್ಕೆಲ್ಲ ಪ್ರಯತ್ನ ಮಾಡ್ತೀನಿ. ಅಭಿವೃದ್ಧಿ ಬಗ್ಗೆ ಈಗಾಗಲೇ 500 ಕೋಟಿ ವಿಶೇಷ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಸರಿಯಾದಂಥ ಸದ್ಬಳಕೆ ಮಾಡ್ಕೋಬೇಕಾಗಿದೆ. ನಗರಕ್ಕೂ ಕೂಡ ಹಲವಾರು ಕಾಮಗಾರಿಗಳು ಪ್ರಾರಂಭ ಹಂತದಲ್ಲಿವೆ. ನಾನು ಮಾಡ್ತೀನಿ. ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಉಪಮುಖ್ಯಮಂತ್ರಿಗಳು ನಮ್ಮವರೇ ಇದ್ದಾರೆ. ಒಟ್ಟಾರೆ ಇದೊಂದು ಉಪಚುನಾವಣೆಯಲ್ಲಿ ಹಲವಾರು ಭರವಸೆಗಳನ್ನು ಕೊಟ್ಟಿದ್ದೀವಿ. ಹಾಗಾಗಿ ಜನ ನಿರೀಕ್ಷೆ ಇದು ಸಹಜವಾಗಿ ಜಾಸ್ತಿ ಇರ್ತದೆ ಅಂತಂತವಾಗಿ ಮಾಡ್ತೀನಿ. ಸರ್, ನಾಯಕತ್ವದ ಪ್ರಶ್ನೆ ಉದ್ಭವ ಆಗಿದೆ. ನಾಯಕತ್ವವನ್ನು ಒಪ್ತಾ ಇಲ್ಲ, ಒಕ್ಕಲಿಗರ ನಾಯಕತ್ವವನ್ನು ಅಂತ. ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ದೀರಿ? ನೋಡಿ, ಈ ಉಪಚುನಾವಣೆಯಲ್ಲಿ ಒಕ್ಕಲಿಗರ ನಾಯಕರಂತ ಹೇಳ್ಕೊಂಡಂಥ ಏನು JDSನ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ಅವ್ರದ್ದೇ ಪಕ್ಷ, ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿಯವರು, ಕೇಂದ್ರದ ಮಂತ್ರಿಗಳು, ಭಾಳ ಪ್ರಭಾವಶಾಲಿಗಳು, ಬಲಾಢ್ಯರು, ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ತಂದು ಚುನಾವಣೆಗೆ ಇಡ್ತಾರೆ. ಉಪಚುನಾವಣೆಯಲ್ಲಿ ಈ ಚನ್ನಪಟ್ಟಣದ ಜನ ಅವ್ರನ್ನ ತಿರಸ್ಕಾರ ಮಾಡ್ತಾರೆ, ಅವರು ಸೋಲ್ತಾರೆ. ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರು ಬರೀ 18-19 ಸೀಟ್ ಮಾತ್ರ ಗೆದ್ದಿರ್ತಾರೆ. ಎಲ್ಲ ನೋಡಿದಾಗ ಹಳೆ ಮೈಸೂರು ಭಾಗದಲ್ಲಿ ಏನು ಪ್ರಾದೇಶಿಕ ಪಕ್ಷದ ಹೆಸರಿನಲ್ಲಿ ಇವರು ಕುಟುಂಬದ ರಾಜಕಾರಣ ಮಾಡ್ತಾ ಇದ್ದಾರೆ, ಅದನ್ನು ಸಮಾಜ ಒಪ್ತಾ ಇಲ್ಲ. ಹಾಗಾಗಿ ಮುಂದೊಂದು ದಿನಗಳಲ್ಲಿ ಪರ್ಯಾಯವಾದಂಥ ಆಲೋಚನೆ ಶಾಸಕರುಗಳು ಮಾಡಬೇಕು, ಅವ್ರ ಭವಿಷ್ಯ ದೃಷ್ಟಿಯಿಂದ ಅಂತೇಳಿ ಅಲ್ಲಿ ಸಿಕ್ಕಿದಾಗೆಲ್ಲ ಚರ್ಚೆ ಮಾಡ್ತಾಯಿರ್ತೀವಿ. ಹಾಗಾಗಿ ಈ ಒಂದು ರಿಸಲ್ಟು ಅವ್ರಿಗೆ ಇವತ್ತು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ದೇವೇಗೌಡರಿಗೆ ಈಗಾಗಲೇ ಸಾಕಷ್ಟು ಹಿರಿತನ, 92 ವರ್ಷದ ಆಜುಬಾಜುನೇ ಇದ್ದಾರೆ, ವಿಶ್ರಾಂತ ಜೀವನ ಮಾಡಬೇಕು. ಬಂದು ಸಮಾಜವನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರು. ಹಳ್ಳಿಗೆ ಬಂದು ಪ್ರಚಾರ ಮಾಡಿದ್ರು, ಮೊಮ್ಮಗನ್ನು ಗೆಲ್ಸ್ಕೊಂಡು ಹೋಗ್ತೀನಿ ಅಂತೇಳಿ ಎದೆ ಹೊಡ್ಕೊಂಡ್ರು. ನಮಗೆ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಯಾಕೆ ಇವರು ಇಳಿ ವಯಸ್ಸಿನಲ್ಲಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಮಾರ್ಗದರ್ಶನ ಕೊಡಬೇಕಾದವರು ಸ್ವಂತ ಮೊಮ್ಮಗನಿಗೋಸ್ಕರ ಈ ಥರ ಬಡಬಡಾಯಿಸ್ತಾರೆ ಅಂತ ಅನ್ನಿಸ್ತು. ಹಾಗಾಗಿ ಅವರು ಕೂಡ ಯೋಚನೆ ಮಾಡಬೇಕಿವತ್ತು. ರಾಜಕೀಯದಿಂದ ನಿವೃತ್ತರಾಗಿ ವಿಶ್ರಾಂತಿ ಜೀವನ ತಗೋಬೇಕು. ಅವರ ಹಿರಿತನಕ್ಕೆ ನಾವೆಲ್ಲ ಗೌರವ ಕೊಡ್ತೀವಿ. ಭಾಳ ಜನ ಯುವಕರು ಈ ರಾಜ್ಯದಲ್ಲಿ ರಾಜಕಾರಣ ಮಾಡ್ತಾಯಿದ್ದಾರೆ, ಅವರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಹೇಳ್ತಾ. ಅಂದರೆ ಒಕ್ಕಲಿಗ ನಾಯಕತ್ವದ ರೇಸ್ನಲ್ಲಿ ಯೋಗೇಶ್ವರ್ ಇದ್ದಾರೆ ಸರ್? ಇಲ್ಲ, ನನಗಿಂತ ಭಾಳ ಜನ ಹಿರಿಯರಿದ್ದಾರೆ. ಯಾರಾದರೂ ಅವಕಾಶ ತಗೊಳ್ಳಿ, ಯಾರ್ಯಾರಿಗೆ ಯೋಗ್ಯತೆ ಇರುತ್ತೆ, ಯೋಗ ಇರುತ್ತೆ, ಜನಾಭಿಪ್ರಾಯ ಇರ್ತದೆ, ಅವರು ಆಗ್ತಾರೆ. ನಾನೇನು ರೇಸಲ್ಲಿಲ್ಲ. ನಾನು ಇನ್ಯಾರ ತಗೋಬೇಕು ಉತ್ತಮರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಹೇಳೋದು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕವಾಗಿ ಆಲೋಚನೆ ಮಾಡೋರು ಬೇಕು. ಒಕ್ಕಲಿಗರ ಶಕ್ತಿಯನ್ನು ಸ್ವಂತ ಕುಟುಂಬಕ್ಕೆ ವಿನಿಯೋಗಿಸ್ಕೋದು ಎಷ್ಟು ಮಟ್ಟಿಗೆ ಸರಿ ನೋಡ್ಕೊಬಂದರೆ, ಅವ್ರ ಕುಟುಂಬದಲ್ಲಿ 2 ಜನ ಶಾಸಕರಿದ್ದಾರೆ, ಎಲ್ಲ ಸ್ವಂತನೇ ಸ್ವಾರ್ಥನೇ ಎಲ್ಲಿ ಬಂದಿದೆ? ಅದಕ್ಕೆ ಹೇಳ್ತಾ ಇರೋದು ನಾನು. ಇದೊಂದು ಉಪಚುನಾವಣೆ ಮುಖಾಂತರ ರಾಜ್ಯದ ನಮ್ಮ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ದೇವೇಗೌಡರನ್ನ ಬಿಡಿ, ಆ ಕುಟುಂಬ ಬಿಟ್ಟು ಬೇರೆ ಯೋಚನೆ ಮಾಡಿ ಪರ್ಯಾಯವಾಗಿ. ಅದನ್ನು ಕಟ್ಕೊಂಡಾದರೆ ಅಭಿವೃದ್ಧಿ ಆಗಲ್ಲ, ಹಳೆ ಮೈಸೂರು ಭಾಗದಲ್ಲಿ ಭವಿಷ್ಯ ಇಲ್ಲ ಅವ್ರಿಗೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. JDS ಶಾಸಕರ ಆಪರೇಷನ್ ಮಾಡ್ತೀರಾ? ನನಗೇನು ಅವಶ್ಯಕತೆ ಇಲ್ಲ. ನಾವು 139 ಜನ ಇದ್ದೀವಲ್ಲ, ನಮಗೇನು ಅವಶ್ಯಕತೆ ಇಲ್ಲ. ಯಾರಾದರೂ ಬಂದು ಪಾರ್ಟಿ ಸೇರ್ಕೋತೀವಿ ಅಂತಂದರೆ ನಮ್ಮ ಹೈಕಮಾಂಡ್ ಒಪ್ಪಿದ್ರೆ ಅವ್ರನ್ನ ಬೇಕಾದ್ರೆ ಮಾತಾಡಿಸ್ಬೋದು, ನಮಗೇನು ಅವಶ್ಯಕತೆ ಇಲ್ಲ.
ಇದಿಷ್ಟು ಯೋಗೇಶ್ವರ್ ಅವರ ಮಾತು. ಎ ಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18, ರಾಮನಗರ.